Hello students, welcome to HSB YouTube channel. ಕಳೆದ ವಿಡಿಯೋದಲ್ಲಿ we had a talk on a phylum mollusca. ಸಾಫ್ಟ್ ಬಾಡಿಡ್ ಆರ್ಗಾನಿಸಮ್ಸ್ಗಳು ಹೇಗಿರ್ತಾರೆ ಅಂತ ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಮಕ್ಕಳೇ, ಈ ವಿಡಿಯೋದಲ್ಲಿ we gonna have a talk on the phylum called Echinodermata. ಏನಿದು Echinodermata? What are all the general characteristics ಅನ್ನೋದನ್ನ ಈಗ ಕಲಿಯೋಣ. ಬನ್ನಿ, let's get into the phylum Echinodermata. Now, as usually ಕಲಿತಿರೋ ಹಾಗೆ, first we decode the term of the phylum. Look here, the word Echinodermata is a combination of two terms. ನೋಡಿ, Echino is one term, Dermata is one term. ಏನಿದು Echino ಅಂತಂದ್ರೆ, the word Echino stands for spines ಅಂತ ಅರ್ಥ. ಮುಳ್ಳುಗಳು, ಸ್ಪೈನ್ಸ್ಗಳು, ಓಕೆ. Dermata stands for ಸ್ಕಿನ್ ಅಂತಂದ್ರೆ ಅಥವಾ ಬಾಡಿ ಸರ್ಫೇಸ್, ಆಯ್ತಾ. ಡರ್ಮ ಅಂತಂದ್ರೆ ಬಾಡಿ ಸರ್ಫೇಸ್ ಅಥವಾ ನಾವು ಅದನ್ನ ಸ್ಕಿನ್ ಅಂತ ಹೇಳ್ತೇವೆ, ಜಸ್ಟ್ ಅ ಬಾಡಿ ಸರ್ಫೇಸ್. ಹಾಗಿದ್ರೆ ವಾಟ್ ಆರ್ ದಿಸ್ ಎಕೈನೋಡರ್ಮೆಟಾಸ್? ಎಕೈನೋಡರ್ಮ್ಸ್ ಆರ್ ದ ಆರ್ಗಾನಿಸಮ್ ಹೂ ಹ್ಯಾವ್ ಸ್ಪೈನ್ಸ್ ಆನ್ ದೇರ್ ಬಾಡಿ ಸರ್ಫೇಸ್. ಯಾರಿಗೆ ಸ್ಪೈನ್ ಅಥವಾ ಸ್ಪೈನ್ ರೀತಿಯ ಸ್ಟ್ರಕ್ಚರ್ನ ನಾವು ಬಾಡಿ ಸರ್ಫೇಸ್ ಮೇಲೆ ನೋಡ್ತೇವೆ ಅವರನ್ನು ನಾವು ಎಕೈನೋಡರ್ಮ್ಸ್ ಅಂತ ಕರೀತೇವೆ. So we can call echinoderms are spine bodied organisms. ಮಕ್ಕಳ, ಇವರುಗಳನ್ನ ನಾವು spine bodied organisms ಗಳಂತ ಕರೆಯೋಣ. My friends, look here. You know what? They are present in aquatic habitat only. ಮಕ್ಕಳ, ಅವರು ಬರೀ ನೀರಿನಲ್ಲಿ ಮಾತ್ರ ಇರ್ತಾರೆ. And that too, they are exclusively present on the marine habitat. ನೋಡಿ, where they going to be present? ಎಕ್ಸ್ಕ್ಲೂಸಿವ್ಲಿ ಸೀನ್ ಇನ್ ದ ಮೆರೈನ್ ಹ್ಯಾಬಿಟಾಟ್. ನಾವು ಕಲಿತಕ್ಕಂಥ 11 ಫೈಲಮ್ಗಳಲ್ಲಿ 3 ಫೈಲಮ್ ಮಕ್ಕಳೇ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಹ್ಯಾಬಿಟಾಟ್ ಇರ್ತಾರೆ. ಯಾರ್ಯಾರದು? ಡು ಯು ರಿಮೆಂಬರ್ ಟೀನೋಫೋರಾ? ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಇನ್ ನೇಚರ್. ಎಕೈನೋಡರ್ಮೆಟಾ ಇಸ್ ಆಲ್ಸೋ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಇನ್ ನೇಚರ್. ನೆಕ್ಸ್ಟ್ ಬರ್ತಕ್ಕಂಥ ಹೆಮಿಕಾರ್ಡೇಟಾ ಕೂಡ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಇನ್ ನೇಚರ್ ಅಥವಾ ಮೆರೈನ್ ಇನ್ ಹ್ಯಾಬಿಟಾಟ್ ಅಂತ ಹೇಳ್ತೇವೆ. ಮಕ್ಕಳೇ, ದಿಸ್ ಪೀಪಲ್ ಆರ್ ಫ್ರೀ ಲಿವಿಂಗ್. ಯು ರಿಮೆಂಬರ್ ಯಾರ್ ಫ್ರೀ ಲಿವಿಂಗ್ ಲಾಂಗ್ ಟೈಮ್ ವಿ ಡಿಸ್ಕಸ್. ದೇ ಆರ್ ನಾಟ್ ಪ್ಯಾರಾಸಿಟಿಕ್ ಯಾರ್, ಅದಕ್ಕೆ ನಾವು ಅವ್ರನ್ನ ಫ್ರೀ ಲಿವಿಂಗ್ ಅಂತ ಕರಿತೀವಿ. ವಿ ಗಾಟ್ ಅನ್ ಐಡಿಯಾ ಆನ್ ದರ್ ಹ್ಯಾಬಿಟಾಟ್. ದೇ ಆರ್ ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಅಂಡ್ ದ ಹ್ಯಾಬಿಟ್ ಇಸ್ ಫ್ರೀ ಲಿವಿಂಗ್. ಲೆಟ್ಸ್ ಲುಕ್ ಇನ್ ಟು ದೇರ್ ಫಂಡಮೆಂಟಲ್ ಫೀಚರ್ಸ್. ಒಂದು ಬೇಸಿಕ್ ಫೀಚರ್ಸ್ ಅನ್ನು ನಾವು ಕಟ್ಕೋಣ. ನೆನಪಿದೆಯಾ ಮಕ್ಕಳೇ? ರೈಟ್ ಫ್ರಮ್ ಪ್ಲಾಟಿಹೆಲ್ಮಿಂಥಸ್ ವಿ ಹ್ಯಾವ್ ಅ ಕೋಡ್. ಪ್ಲಾಟಿಹೆಲ್ಮಿಂಥಸ್ ಬೋಟ್ ಇಸ್ ಅ ಕೋಡ್. ಆಸ್ಕೆಲ್ಮಿಂಥಸ್ ಬಾಸ್ ಪಿಟಿ ವಾಸ್ ಅ ಕೋಡ್. ನೆಕ್ಸ್ಟ್ ಅನಲಿಡಾ, ಆರ್ಥೋಪೋಡಾ, ಮೊಲಸ್ಕಾ, even for Echinodermata we have a code called boss CT. ಏನಿದು ಬಾಸ್ CT ಅಂತಂದ್ರೆ? look at the board. Now here T stands for triploblastic. ಅಂದ್ರೆ how many germ layer they have ಮಕ್ಕಳೇ? 3 germ layer ಇರುತ್ತೆ. that is what we can tell, outer ectoderm, middle mesoderm and inner endoderm. so ಅದಕ್ಕೆ ಅವ್ರನ್ನ triploblastic organism ಅಂತ ಕರಿತೀವಿ. we call them as triploblastic. next, look at that. These people are coelom or eucoelomate. ಮಕ್ಕಳು, ಇವರೆಲ್ಲರಿಗೂ ಕೂಡ ಟ್ರೂ ಸೀಲೋಮ್ ಇದೆ. ಈವನ್ ನಮ್ಮ ಅನಲಿಡಾ, ಆರ್ಥೋಪೋಡಾ, ಮೊಲಸ್ಕಾಗೂ ಕೂಡ ಯೂಸಿಲೋಮೇಟೆ ಇತ್ತು. ಆದರೆ those 3 were schizocoelous. What is schizocoelous? ನೆನಪಿದೆಯಾ? If the mesoderm splits, that is actually going to form a coelom called schizocoelous type of coelom. But here they exhibit ಪೌಚಿಂಗ್ ಆಫ್ ಮಿಸೋಡಮ್. ಮಿಸೋಡಮ್ ಹೆಂಗಾಗಿರುತ್ತೆ ಅಂತಂದ್ರೆ ಇನ್ವಾಜಿನೇಷನ್, ಪೌಚ್ ರೀತಿ ಆಗಿರುತ್ತೆ. ಓಕೆ, ಸೊ ಹಾಗಿದ್ರೆ ಇಲ್ಲಿ ವಿ ಗೋಣ ವಿಟ್ನೆಸ್ ಒನ್ ಟೈಪ್ ಆಫ್ ಸೀಲೋಮ್ ಕಾಲ್ಡ್ ಎಂಟಿರೋಸೀಲಸ್ ಟೈಪ್ ಆಫ್ ಸೀಲೋಮ್. ಆಯ್ತಾ, ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ದೇ ಆರ್ ಯೂಸಿಲೋಮೇಟ್ಸ್ ಅಂಡ್ ದಟ್ ದೇ ಆರ್ ದ ಎಂಟಿರೋಸೀಲೋಮ್. ನೆಕ್ಸ್ಟ್, symmetry. Now symmetry is very important point, my friends. Majority of the questions coming from the Echinodermata will be asked on the symmetry. ನೆನಪಲ್ಲಿ ಇಟ್ಕೊಳ್ಳಿ. ನಾನು ಹೇಳಿದ್ದೀನಿ ಸಿಮೆಟ್ರಿ ಏನಿರುತ್ತೆ? bilaterally symmetrical. But you know what, my friends? The adult organisms will be, look at the board, the adult organisms will be radially symmetrical. Adult organisms ಮಾತ್ರ radially symmetric ಇರುತ್ತೆ. Look at the starfish. Any plane crossing the central axis can divide the organism into 2 equal half. ಅದನ್ನ ಪೆಂಟಾಮರಸ್ ರೇಡಿಯಲ್ ಸಿಮೆಟ್ರಿ ಅಂತ ಕರೀತೇವೆ. ಸೊ ಇನ್ ಜನರಲ್ ರೇಡಿಯಲ್ ಸಿಮೆಟ್ರಿ ಅಲ್ವಾ? ಆದರೆ ಅದರ ಲಾರ್ವಾ ಒಂದಿದೆ.
ಲೈಕ್ ಬೈಪಿನೇರಿಯಾ ಲಾರ್ವಾ. ಆ ಲಾರ್ವಾ ಏನಪ್ಪಾ ಅಂತಂದ್ರೆ ದೇ ಎಕ್ಸಿಬಿಟ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಸೊ ವಿ ಹ್ಯಾವ್ ಟು ನೋ ದ ಅಡಲ್ಟ್ಸ್ ಹ್ಯಾವ್ ಅ ರೇಡಿಯಲ್ ಸಿಮೆಟ್ರಿ, ಬಟ್ ಲಾರ್ವಾ ವಿಲ್ ಬಿ ಹ್ಯಾವಿಂಗ್ ಅ bilateral symmetry. And coming to the level of body organization, we have to know they have organ system level of body organization. ಮಕ್ಕಳೇ ಅವರಿಗೆ organ system level of body organization ಇರುತ್ತೆ. We got to know the fundamental features now. The same thing ಮಕ್ಕಳೇ ಬಾಸ್ ಸೀಟ್ ನೆನಪಿಟ್ಕೊಳ್ಳಿ, but adult will be having radial symmetry, nothing else here. Now coming to the next one. One of the unique characters which we see in Echinodermata is water vascular system. ನೆನಪಿದೆಯಾ ನಮಗೆ? ಇದೇ ರೀತಿ ಒಂದು ಸಿಸ್ಟಮ್ ಪೋರಿಫೆರಾದಲ್ಲಿತ್ತು. ಯಾವುದದು? ವಾಟರ್ ಕೆನಾಲ್ ಸಿಸ್ಟಮ್. Most confusing one. The water canal system is seen in our porifera. ಪೋರಿಫೆರಾದಲ್ಲಿ ನಾವು ವಾಟರ್ ಕೆನಾಲ್ ಸಿಸ್ಟಮ್ ಅನ್ನು ನೋಡ್ತೇವೆ. ಹಾಗಿದ್ರೆ ಈ ಎಕೈನೋಡರ್ಮೆಟಾದಲ್ಲಿ ಯಾವ ಸಿಸ್ಟಮ್ ಇದೆ? We have water vascular system. What system we have here? Water vascular system ಇರುತ್ತೆ, ನೆನ್ಪಿಟ್ಕೋಬೇಕು. Water vascular system is also called ambulacral system. Ambulacral system ಅಂತ ಕರಿತೀವಿ. ಏನ್ ಸಿಸ್ಟಮ್ ಇದು? Now look at the picture and as well as this flow chart. ಮಕ್ಕಳೇ, ನೀವು ಹೆಂಗೆ ವಾಟರ್ ಕೆನಾಲ್ ಸಿಸ್ಟಮ್ ನಲ್ಲಿ ವಾಟರ್ ಆರ್ಗಾನಿಸಮ್ ಬಾಡಿಯ ಒಳಗಡೆ ಹೋಗುತ್ತೆ ಅಂತ ಕಲ್ತ್ರೋ, ಅದೇ ರೀತಿ ಇಲ್ಲೂ ಕೂಡ ವಾಟರ್ ಏನಾಗುತ್ತೆ ಆನ್ ದ ಅಬೋರಲ್ ಸರ್ಫೇಸ್ ಅಂತಂದ್ರೆ ಆನ್ ದ ಡಾರ್ಸಲ್ ಸರ್ಫೇಸ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಸ್ಟ್ರಕ್ಚರ್ ಕಾಲ್ಡ್ ಮ್ಯಾಂಡ್ರೆಪೊರೈಟ್. ಇದ್ರ ಮುಖಾಂತರ ವಾಟರ್ ಎಂಟರ್ ಆಗುತ್ತೆ, ಅಲ್ಲಿಂದ ಸ್ಟೋನ್ ಕೆನಲ್ ಹೋಗುತ್ತೆ, ಸ್ಟೋನ್ ಕೆನಲ್ ಇಂದ ರಿಂಗ್ ಕೆನಲ್ ಹೋಗುತ್ತೆ, ರಿಂಗ್ ಕೆನಲ್ಗಳಿಂದ ರೇಡಿಯಲ್ ಕೆನಲ್ಸ್ ಗಳಿಗೆ ಹೋಗುತ್ತೆ, ಅದ್ರ ಮುಖಾಂತರ ಆಂಪ್ಯುಲಾ ಅಂಡ್ ಟ್ಯೂಬ್ ಫೀಟ್ಗೆ ವಾಟರ್ ಫ್ಲೋ ಆಗ್ತಾ ಹೋಗುತ್ತೆ. ಮಕ್ಕಳೇ, ಈ ರೀತಿ ವಾಟರ್ ಫ್ಲೋ ಆಗ್ತಕ್ಕಂಥ ಸಿಸ್ಟಮ್ ಅನ್ನ ವಿ ಕಾಲ್ ಇಟ್ ಆಸ್ ಅ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಆರ್ ಅಂಬುಲಾಕ್ರಲ್ ಸಿಸ್ಟಮ್ ಅಂತ ಕರೀತೇವೆ. ಮೈ ಫ್ರೆಂಡ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಲೆಫ್ಟ್ ಆರ್ ಅಂತ ಒಂದು ಕೋಡ್ ಕೊಡ್ತೀನಿ ನಿಮಗೆ. ಲೆಫ್ಟ್ ಆರ್ ಏನಿದು? ಲೆಫ್ಟ್ ಆರ್ ಅಂತಂದ್ರೆ water vascular system play a vital role in the left R. What is left? L stands for locomotion, E stands for excretion, F stands for food capture, T stands for transportation and R stands for respiration. So ಇದು ಬಹಳ ಇಂಪಾರ್ಟೆಂಟ್. ಎಲ್ಲಿ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ? ಲೆಫ್ಟ್ ಆರ್ ನಲ್ಲಿ ವರ್ಕ್ ಆಗುತ್ತೆ ಅಂತಂದ್ರೆ ಲೋಕೋಮೋಷನ್, ಫುಡ್ ಕ್ಯಾಪ್ಚರ್, ಟ್ರಾನ್ಸ್ಪೋರ್ಟೇಷನ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್. ಗೊತ್ತಾಯ್ತಲ್ವಾ? ಸೊ ದಿಸ್ ಇಸ್ ಅನ್ ಇಂಪಾರ್ಟೆನ್ಸ್ ಆಫ್ a water vascular system ಮಕ್ಕಳೇ. Now coming to our digestive system. ಹೇಗಿದೆ digestive system? ಮೊದಲಿಗೆ we need to look into the creature. Let's take an example of starfish. ನೀವು ಸ್ಟಾರ್ಫಿಶ್ ಅನ್ನು ತಗೊಂಡ್ರೆ ದ ಸ್ಟಾರ್ಫಿಶ್ ವಿಲ್ ಬಿ ಹ್ಯಾವಿಂಗ್ ಅ ಸ್ಟ್ರಕ್ಚರ್ ಲೈಕ್ ದಿಸ್. ಸ್ಟಾರ್ಫಿಶ್ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ ಮಕ್ಕಳೇ. ಇದರಲ್ಲಿ ಮೌತ್ ಇರುತ್ತೆ. ಯು ಕ್ಯಾನ್ ಸಿ ದಿಸ್ ಪ್ಲೇಸ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಮೌತ್. ಆನ್ ದಿಸ್ ಪ್ಲೇಸ್ ದೇ ವಿಲ್ ಬಿ ಹ್ಯಾವಿಂಗ್ ಅನ್ ಏನಸ್. ಹಾಗಿದ್ರೆ ಒಂದು ನಮಗೆ ಕ್ಲಾರಿಟಿ ಸಿಕ್ತು, ಮೌತ್ ಏನಸ್ ಇದೆ. ಸೊ ವಾಟ್ ಟೈಪ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ವಿ ಸಿ? ಇಟ್ ಈಸ್ ಅ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನು ನಾವು ನೋಡ್ತೇವೆ ಅಲ್ವಾ? ಮೌತ್ ಇರ್ತಕ್ಕಂಥ ಪ್ಲೇಸ್ ಅನ್ನ ವಿ ಕಾಲ್ ಇಟ್ ಆಸ್ ಅ ಓರಲ್ ಸರ್ಫೇಸ್. ಕೆಳಭಾಗದಲ್ಲಿ ಇರುತ್ತೆ ಅಂದ್ರೆ ವೆಂಟ್ರಲ್ ರೀಜನ್ ಇರುತ್ತೆ, ಅದನ್ನು ನಾವು ವಿ ಕಾಲ್ ಇಟ್ ಆಸ್ ವಾಟ್ ಯರ್ ಓರಲ್ ಸರ್ಫೇಸ್ ಅಂತ ಕರಿತೀವಿ. ಮೇಲ್ಗಡೆ ದೇರ್ ವಿಲ್ ಬಿ ಅನ್ ಏನಸ್ ದಟ್ ಈಸ್ ಆನ್ ದ ಡಾರ್ಸಲ್ ಸರ್ಫೇಸ್. ಓಕೆ, ಅಂಡ್ ದಟ್ ಏರಿಯಾ ಆರ್ ದಟ್ ಸರ್ಫೇಸ್ ವಿ ಕಾಲ್ ಇಟ್ ಆಸ್ ಅ aboral surface. My friends, we are having a talk on the digestive system. We understood that digestive system is complete with the presence of mouth and anus. Mouth ಇದೆ, anus ಇದೆ. Mouth ಎಲ್ಲಿದೆ? oral surface ಎಲ್ಲಿದೆ. anus ಎಲ್ಲಿದೆ? aboral surface. mouth ಕೆಳಗಡೆ, anus ಮೇಲೆ ಅಷ್ಟೇ. Okay, now coming to the reproduction, because ನಾವು respiration, excretion ಎಲ್ಲ ಇಲ್ಲೇ ಮುಗಿಸಿದ್ದೀವಿ. We'll talk about the reproduction. ಮಕ್ಕಳೇ, ರಿಪ್ರೊಡಕ್ಷನ್ ಮತ್ತು ಡೆವಲಪ್ಮೆಂಟ್ ಹೇಗಾಗ್ತದೆ? ರಿಮೆಂಬರ್, ದ ಎಕೈನೋಡರ್ಮ್ಸ್ ಆರ್ ಯುನಿಸೆಕ್ಷುವಲ್. ಮೇಲ್ ಸಪ್ರೇಟ್ ಇರ್ತಾರೆ, ಫಿಮೇಲ್ ಸಪ್ರೇಟ್ ಇರ್ತಾರೆ. ಅದೇ ಯಾವುದೇ ರೀತಿ ಸೆಕ್ಷುವಲ್ ಡೈಮಾರ್ಫಿಸಮ್ ಅನ್ನು ತೋರಿಸಲ್ಲ. ಐ ಮೀನ್, ಐ ಕಾಂಟ್ ಏಬಲ್ ಟು ಐಡೆಂಟಿಫೈ ವೆದರ್ ದ ಅನಿಮಲ್ ಇಸ್ ಮೇಲ್ ಆರ್ ಫಿಮೇಲ್ ಜಸ್ಟ್ ಬೈ ಲುಕಿಂಗ್ ಅಟ್ ದಮ್. ಅದನ್ನ ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಹೇಳ್ತೀವಿ. ದಟ್ ಈಸ್ ನಾಟ್ ಸೀನ್ ಇನ್ ಎಕೈನೋಡರ್ಮೆಟಾ. ಸೊ ಐ ಕ್ಯಾನ್ ಕನ್ಕ್ಲೂಡ್ ಹಿಯರ್, ಸಿ, ದೇ ಆರ್ dioecious, I mean unisexual, males are separate, females are separate, but there is no sexual dimorphism. Sexual dimorphism iralla. Then the fertilization occurs outside the body, so we gonna say external fertilization. Makle, they have a larval stage, one the free swimming larval stages idave, so that's why we call development indirect.
ಸೊ ರಿಪ್ರೊಡಕ್ಷನ್ ಹೇಗಾಗ್ತದೆ, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ವಿ ಗೋಣ ವಿಟ್ನೆಸ್ ಹಿಯರ್. ಮಕ್ಕಳೇ, ಐ ಜಸ್ಟ್ ವಾಂಟ್ ಟು ಎಂಫಸೈಸ್ ಆನ್ ದಿಸ್ ಲಾರ್ವಾ. ಆಲ್ರೆಡಿ ಹೇಳಿರೋ ಹಾಗೆ ಲಾರ್ವಾ ವಿಲ್ ಬಿ, ಲುಕ್ ಎಟ್ ದ ಪಿಕ್ಚರ್, ಯು ಕ್ಯಾನ್ ಸಿ ದ ಪಿಕ್ಚರ್ ಆಫ್ ವಾಟ್ ಕಾಲ್ ಸ್ಟಾರ್ಫಿಶ್ ಲಾರ್ವಾ. ಹೇಗಿದೆ ನೋಡಿ, ದೇ ಆರ್ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ and they are free swimming ಮಕ್ಕಳೇ. ಸೊ ರಿಮೆಂಬರ್ ಹಿಯರ್ ದ ಲಾರ್ವಾ ಇಸ್ ಫ್ರೀ ಸ್ವಿಮ್ಮಿಂಗ್ and they are bilaterally symmetrical. Now coming to the last part, that is example. NCERT ಅಲ್ಲಿ 5 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನೆನಪಿಡ್ಲಿಕ್ಕೂ ಕೂಡ ನಿಮ್ಗೊಂದು ಕೋಡ್ ಇದೆ. AACEO, just remember like this somehow. Anant Ambani CEO or Allu Arjun CEO, somehow you remember in this way. What does the A stands for? ಮಕ್ಕಳು, A stands for Asterias. ಏನು Asterias ಅಂತಂದ್ರೆ ಮಕ್ಕಳು, Asterias ಅನ್ನು ನಾವು ಸ್ಟಾರ್ಫಿಶ್ ಅಂತ ಕರೀತೀವಿ. ಯು ಕ್ಯಾನ್ ಸಿ ದ ಸ್ಟಾರ್ಫಿಶ್, ಕಾಣಿಸುತ್ತಾ? ಸ್ಟಾರ್ಫಿಶ್ ನೋಡಿ, ಆಲ್ರೆಡಿ ನೋಡಿದಿರಿ. ಮತ್ತೊಮ್ಮೆ ಯು ಕ್ಯಾನ್ ಸಿ ದ ಸ್ಟಾರ್ಫಿಶ್, ದಿಸ್ ಹೌ ಇಟ್ ಅಪಿಯರ್ಸ್. ಅಂಡ್ ವಿ ಹ್ಯಾವ್ ಆಂಟೆಡಾನ್. ನೋಡಿ ಮಕ್ಕಳು, ಸಿ ಆಂಟೆಡಾನ್ ಅನ್ನ ವಿ ಕಾಲ್ ಇಟ್ ಆಸ್ ಅ ಫೆದರ್ ಸ್ಟಾರ್ ಅಂತ ಕರೀತೇವೆ. ಮಕ್ಕಳೇ, ಇನ್ NCERT ದೇ ಹ್ಯಾವ್ ಕಾಲ್ಡ್ ಇಟ್ ಆಸ್ ಸೀ ಲಿಲ್ಲಿ. NCERT ಅಲ್ಲಿ ಅದನ್ನ ಸೀ ಲಿಲ್ಲಿ ಅಂತ ಕರೆದಿದ್ದಾರೆ. Antedon, you can look at them. Feather star is the actual name, but we in NCERT they have mentioned it as a sea lily. Let's write down both the names. And Cucumeria, we call a Cucumeria as a sea cucumber. Look here, ಒಳ್ಳೆ ಸೌತೆಕಾಯಿ ರೀತಿ ಕಾಣಿಸುತ್ತಲ್ವಾ? ಸೊ somewhat like that. ಅದಕ್ಕೋಸ್ಕರ ಅದನ್ನು ನಾವು Cucumeria, sea cucumber ಅಂತ ಕರ್ಕೊಳ್ತೇವೆ. Next we have an Echinus. Look at this. ಇದನ್ನ ನಾವು ಇದರ ಒಂದು ರಬ್ಬರ್ ಮಾಡೆಲ್ಗಳನ್ನು ನಮ್ಮ ಅಕ್ವೇರಿಯಂನಲ್ಲಿ ವಿ ಗೋಣ ಯೂಸ್ ಇಟ್ ಫಾರ್ ದ ಪರ್ಪಸ್ ಆಫ್ ಅಟ್ರಾಕ್ಟಿಂಗ್ ಅಲ್ವಾ? ನೋಡಿ, ದಟ್ ಈಸ್ ವಾಟ್ ಯಾರ್ ಎಕೈನಸ್. ಅದನ್ನು ನಾವು ಸೀ ಅರ್ಚಿನ್ ಅಂತ ಕರಿತೀವಿ ಮಕ್ಕಳೇ. ಲುಕ್ ಎಟ್ ದ ವರ್ಡ್ ಸೀ ಅರ್ಚಿನ್. ಬಾಡಿ ತುಂಬ ಸ್ಪೈನ್ಸ್ ಇರುತ್ತೆ. ಇಟ್ ಜಸ್ಟ್ ಲೈಕ್ ಅ ಬಾಲ್ ಹ್ಯಾವಿಂಗ್ ಅ ಸ್ಪೈನ್ಸ್ ಕಂಪ್ಲೀಟ್ಲಿ. ಅದನ್ನು ಸೀ ಅರ್ಚಿನ್ ಅಂತ ಕರಿತೀವಿ. ಲುಕ್ ಎಟ್ ದ ಲಾಸ್ಟ್ ಒನ್, ಓಫಿಯೂರಾ. ಮಕ್ಕಳೇ, ಓಫಿಯೂರಾವನ್ನ ವಿ ಕಾಲ್ ಇಟ್ ಅಸ್ ಅ ಬ್ರಿಟಲ್ ಸ್ಟಾರ್, BRITTLE, Brittle star anta kariteve. Hope you got this here. Remember the code. Code will help you to write down the examples. That is AACEO, Allu Arjun CEO, or Anant Ambani CEO, something like that. A stands for Asterias, another A stands for Antedon. Then we have a C called Cucumeria, E called Echinus, and the last O called Ophiura, that is Brittle star. ಮಕ್ಕಳೇ, ಇಲ್ಲಿಗೆ ನಾವು ಎಕೈನೋಡರ್ಮೆಟಾವನ್ನು ಕಲ್ತ್ವಿ. ಕ್ವಿಕ್ಕಾಗಿ ರಿಕ್ಯಾಪ್ ಮಾಡೋಣ. What are echinoderms? Echinoderms are the phylum which includes spined bodied organisms. ಬಾಡಿಯ ಮೇಲೆ ಯಾರಿಗೆ ಸ್ಪೈನ್ಸ್ ಇರುತ್ತೆ ಅವ್ರು ಇಲ್ಲಿ ಬರ್ತಾರೆ. ಎಕ್ಸ್ಕ್ಲೂಸಿವ್ಲಿ ಮೆರೈನ್ ಹ್ಯಾಬಿಟ್ಯಾಟ್ ಇದ್ದಾರೆ. ಫ್ರೀ ಲಿವಿಂಗ್ ಕ್ರಿಯೇಚರ್ಸ್ ಇವರಾಗಿರ್ತಾರೆ. ಬಾಸ್ ಸಿಟಿ ಇಸ್ ದ ಕೋಡ್, ಬಟ್ ರಿಮೆಂಬರ್ ಬಿ ಜೊತೆಗೆ ವಿ ಶುಡ್ ಆಲ್ಸೋ ಆಡ್ ದ ವರ್ಡ್ ಆರ್. Bilaterally symmetrical are larva, radially symmetrical are adult individual. They have a fantastic system, one of the unique system called water vascular system or ambulacral system, in which water will take an entry to this point called madreporide. ಅದರ ಮುಖಾಂತರ ಬಾಡಿಲೆಲ್ಲ ವಾಟರ್ ಮೂಮೆಂಟ್ ಆಗುತ್ತೆ. ಇವುಗಳಿಂದ ನನಗೆ 5 ಹೆಲ್ಪ್ ಆಗುತ್ತೆ. ದಟ್ ಈಸ್ ಲೆಫ್ಟ್ ಆರ್ ಲೊಕೊಮೋಷನ್, ಎಕ್ಸ್ಕ್ರೀಷನ್. Then it will be helping for us to food gathering ಅಥವಾ food capture. ತದನಂತರ ಟ್ರೀ ಟ್ರಾನ್ಸ್ಪೋರ್ಟೇಷನ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ಆರ್ ದಟ್ ಈಸ್ ರೆಸ್ಪಿರೇಷನ್ ಕೂಡ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಇರುತ್ತೆ ಮಕ್ಕಳೇ. ಮೌತ್ ವಿಲ್ ಬಿ ಪ್ರೆಸೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಏನಸ್ ವಿಲ್ ಬಿ ಪ್ರೆಸೆಂಟ್. ಮೌತ್ ಇಸ್ ಸೀನ್ ಆನ್ ದ ಓರಲ್ ಸರ್ಫೇಸ್ ಆ್ಯಂಡ್ ಏನಸ್ ಇಸ್ ಸೀನ್ ಆನ್ ದ ಅಬೋರಲ್ ಸರ್ಫೇಸ್. ಮೌತ್ ವೆಂಟ್ರಲ್ ಇರುತ್ತೆ, ಏನಸ್ ಡಾರ್ಸಲ್ ಸರ್ಫೇಸ್ನಲ್ಲಿ ಇರುತ್ತೆ. ಮಕ್ಕಳೇ, ಕಮಿಂಗ್ ಟು ರಿಪ್ರೊಡಕ್ಷನ್ ಅಂಡ್ ಡೆವಲಪ್ಮೆಂಟ್. ರಿಪ್ರೊಡಕ್ಷನ್ ಹೇಗಿರುತ್ತೆ? ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಆರ್ಗ್ಯಾನಿಸಮ್ಸ್ ಯುನಿಸೆಕ್ಷುವಲ್ ಅಂದರೆ ಡೈಷಿಯಸ್ ಇರ್ತಾರೆ, ಮೇಲ್ ಸಪ್ರೇಟ್ ಫೀಮೇಲ್ ಸಪ್ರೇಟ್. ಜೊತೆಗೆ ಜ್ಞಾಪಕ ಇಟ್ಕೋಬೇಕು, ದೇ ವಿಲ್ ಬಿ ಹ್ಯಾವಿಂಗ್ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಬಿಕಾಸ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಲಾರ್ವಲ್ ಸ್ಟೇಜ್ ಅಲ್ವಾ? ಅದಕ್ಕೋಸ್ಕರ. ಮತ್ತು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ತೋರಿಸ್ತಾರೆ ಮಕ್ಕಳೇ. ಇವುಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಬಟ್ ದೇರ್ ಇಸ್ ನೋ ಸೆಕ್ಷುವಲ್ ಡೈಮಾರ್ಫಿಸಮ್ ಇನ್ ದಿಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ನೆನ್ಪಿಟ್ಕೋಬೇಕು 5 ಎಕ್ಸಾಂಪಲ್ಸ್ಗಳನ್ನು. ದಟ್ ಈಸ್ AACEO, Asterias, Antedon, Cucumeria, Echinus and Ophiura. ಇಲ್ಲಿಗೆ ನಾವು ಎಕೈನೋಡರ್ಮೆಟಾವನ್ನು ಕಲ್ತ್ಕೊಂಡ್ವಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ವಿ ಗೋಣ ಹ್ಯಾವ್ ಅ ಟಾಕ್ ಆನ್ ದ ಅನದರ್ ಫೈಲಮ್, 10ನೇ ಫೈಲಮ್ ಅನ್ನು ಕಲಿತೀವಿ. ಅದು ಹೆಮಿಕಾರ್ಡೇಟಾ.